ಸ್ನೇಹಿತರೆ, ಕಳೆದ ವರ್ಷ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಟಾಪ್ 5 ಸ್ಕೀಮ್ಗಳನ್ನ ನಮ್ಮ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಅಂತ ಮಾಡಿದ್ರು. ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಉಚಿತ ಪ್ರಯಾಣ. ಇದರಿಂದ ಸಾಕಷ್ಟು ಜನ ಸಾರ್ವಜನಿಕರಿಗೆ ಉಪಯೋಗ ಆಗ್ತಿದೆ. ಇನ್ ಕೇಸ್ ಸರ್ಕಾರ ಏನಾದ್ರೂ ಚೇಂಜ್ ಆದ್ರೆ ಈ ಎಲ್ಲಾ ಭಾಗ್ಯಗಳು ಸ್ಟಾಪ್ ಆಗುತ್ತಾ ಅಥವಾ ಮುಂದುವರಿಯುತ್ತಾ? ಗೃಹ ಜ್ಯೋತಿಯಿಂದ ಫ್ರೀ ಎಲೆಕ್ಟ್ರಿಸಿಟಿ ಬರ್ತಿತ್ತು. ಗೃಹಲಕ್ಷ್ಮಿಯಿಂದ ಪ್ರತಿ ತಿಂಗಳು 2,000 ಸಾರ್ವಜನಿಕರ ಅಕೌಂಟ್ಗೆ ಕ್ರೆಡಿಟ್ ಆಗ್ತಿತ್ತು. ಹಾಗೆ ಉಚಿತ ಪ್ರಯಾಣ ಇಂದ ಇಡೀ ಕರ್ನಾಟಕದಾದ್ಯಂತ ಮಹಿಳೆಯರು ಫ್ರೀ ಆಗಿ ಬಸ್ ಇಂದ ಟ್ರಾವೆಲ್ ಮಾಡಬಹುದಾಗಿತ್ತು. ಹಾಗೆ ಯುವ ನಿಧಿಯಿಂದ ಯಾರಿಗೆಲ್ಲ ಕೆಲಸ ಇರಲ್ವೋ ಆ ವಿದ್ಯಾರ್ಥಿಗಳಿಗೆ, ಡಿಗ್ರಿ ಮಾಡಿರೋರಿಗೆ 3,000, ಹಾಗೆ ಡಿಪ್ಲೊಮಾ ಮಾಡಿರೋರಿಗೆ 1,500 ಬರ್ತಿತ್ತು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅನ್ನಭಾಗ್ಯ, ಪ್ರತಿ ತಿಂಗಳು 10 kg ಫ್ರೀ ಆಗಿ ರೈಸ್ ಅನ್ನ ಕೊಡ್ತಿದ್ರು. ಈ ಒಂದು ವ್ಯವಸ್ಥೆ ಇದೇ ರೀತಿ ಮುಂದುವರಿಯುತ್ತಾ ಅಥವಾ ಸ್ಟಾಪ್ ಆಗುತ್ತಾ? ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ಈ ವಿಡಿಯೋಲಿ ನಾನು ನಿಮ್ಗೆ ಒಂದು ಮುಖ್ಯವಾದ ವಿಷಯವನ್ನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ನಾನು ನಿಮ್ಮ ಚಂದನಾ ಗೌಡ. ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಸಾರ್ವಜನಿಕರಿಗೆ ಉಪಯೋಗ ಆಗ್ಬೇಕು ಅಂತ ಈ ಟಾಪ್ 5 ಸ್ಕೀಮ್ಗಳನ್ನ ಜಾರಿಗೆ ತಗೊಂಡ್ ಬಂದ್ರು. ಮೊದಲಿಗೆ ನಾವು ಮಾತಾಡ್ತಿರೋದು ಗೃಹ ಜ್ಯೋತಿ ಸ್ಕೀಮ್ ಬಗ್ಗೆ. ಹೌದು, ಪ್ರತಿಯೊಂದು ರೆಸಿಡೆಂಟ್ ಗಳಿಗೂ ಕೂಡ ಉಪಯೋಗ ಆಗ್ಬೇಕು ಅಂತ ಫ್ರೀ ಆಗಿ 200 ಯೂನಿಟ್ಸ್ ಎಲೆಕ್ಟ್ರಿಸಿಟಿ ಪ್ರತಿಯೊಬ್ಬರ ಮನೆಗೂ ಕೂಡ ಹೋಗ್ತಿತ್ತು. ಇದರಿಂದ ಲಕ್ಷಾನುಗಟ್ಟಲೆ ಜನರಿಗೆ ಸಹಾಯ ಆಗೋದ್ರ ಜೊತೆಗೆ ಎಷ್ಟೋ ಜನ ಆ ಕರೆಂಟ್ ಬಿಲ್ ಅನ್ನ ಪೇ ಮಾಡ್ತಿದ್ದಂತಹ ದುಡ್ಡನ್ನ ಒಂದು ಬ್ಯಾಂಕ್ ಅಲ್ಲಿ ಅವರ ಜೀವನಕ್ಕೋಸ್ಕರ ಸೇವ್ ಮಾಡ್ಕೊಳ್ಳಕ್ಕೆ ಶುರು ಮಾಡಿದ್ರು. ಇದನ್ನ ಅಪ್ಲೈ ಮಾಡ್ಬೇಕಾಗಿರೋದು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ. ನಿಮ್ಗೆ ಸಿಂಪಲ್ ಆದ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ. ಹಾಗೆ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಸಿಟಿಸನ್ಗೂ ಸಹ ಈ ಗೃಹ ಜ್ಯೋತಿ ಸ್ಕೀಮ್ ವರ್ಕ್ ಆಗುತ್ತೆ. ಗೃಹ ಜ್ಯೋತಿ ಸ್ಕೀಮ್ ಇಂದ ಲಕ್ಷಾನುಗಟ್ಟಲೆ ಫ್ಯಾಮಿಲಿಗಳಿಗೆ ಸಹಾಯ ಏನೋ ಆಗ್ತಿದೆ. ಎರಡನೇ ಸ್ಕೀಮ್ ಬಗ್ಗೆ ನಾವು ಮಾತಾಡ್ತಿರುವಂತದ್ದು ಗೃಹಲಕ್ಷ್ಮಿ. ಹೌದು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮನೆ ಮನೆಗೂ ಪ್ರತಿ ತಿಂಗಳು ಲಕ್ಷ್ಮಿನ ಕಳಿಸುವಂತಹ ಒಂದು ಸ್ಕೀಮ್ ಇದು. ಈ ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಹಿಂದುಳಿದ ವರ್ಗದಲ್ಲಿ ಯಾರಿರ್ತಾರೋ ಅವ್ರಿಗೆ ಎಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಇರಲ್ವೋ ಅಂತ ಕರ್ನಾಟಕದ ಫ್ಯಾಮಿಲೀಸ್ಗೆ ಸಪೋರ್ಟ್ ಆಗ್ಬೇಕು ಅಂತಾನೆ ಈ ಗೃಹಲಕ್ಷ್ಮಿ ಸ್ಕೀಮ್ ಇಂದ ಏನಾಗುತ್ತೆ ಅಂತಂದ್ರೆ ಪ್ರತಿ ತಿಂಗಳು 2,000 ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ. ಹಾಗಿದ್ರೆ ಗೃಹಲಕ್ಷ್ಮಿ ಸ್ಕೀಮ್ ಎಲ್ರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಈಗ ಒಂದು ಸಂಸಾರ ಇದೆ ಅಂತಂದ್ರೆ ಆ ಸಂಸಾರದಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಒಂದು ಹೆಂಗಸಾಗಿರ್ಬೇಕು. ಸೊ ಅಲ್ಲಿ ಒಂದು ಹೆಣ್ಮಗು ದುಡಿತಿದೆ ಅಂತಂದ್ರೆ ಆ ಫ್ಯಾಮಿಲಿಗೆ ಸಪೋರ್ಟ್ ಮಾಡೋದಕ್ಕೆ ಅವಳ ಕೈಲಿ ಶಕ್ತಿ ಇಲ್ಲ ಅಂತಂದ್ರೆ ಅಂತ ವರ್ಗದವರು ಯಾರೆಲ್ಲ ಇರ್ತಾರೋ ಅವ್ರಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ಬೇಕು ಅಂತ ಈ ಗೃಹಲಕ್ಷ್ಮಿ ಸ್ಕೀಮ್ ಅನ್ನ 2023 ಜುಲೈಯಲ್ಲಿ ಲಾಂಚ್ ಮಾಡಿದ್ರು. ಸೊ ಜುಲೈಯಿಂದ ಇಲ್ಲಿವರೆಗೂ 9 ರಿಂದ 10 ಕಂತುಗಳು ಯಾರೆಲ್ಲ ಗೃಹಲಕ್ಷ್ಮಿ ಸ್ಕೀಮ್ ಅನ್ನ ಮಾಡ್ತಿದ್ರೋ ಅವ್ರಿಗೆ ಪ್ರತಿ ತಿಂಗಳು 2,000 ಅಮೌಂಟ್ ಕ್ರೆಡಿಟ್ ಆಗ್ತಿದೆ. ಸೊ ಇದನ್ನು ಸಹ ನೀವು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡಬಹುದು. ಆದ್ರೆ ನೀವು ನಿಮ್ಮ ಸಂಸಾರವನ್ನ ನಡೆಸುವಂತಹ ಹೆಣ್ಮಗು ಆಗಿರ್ಬೇಕು. ಸೊ ನಿಮ್ಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಕೊಡಬೇಕು ಅಂತ ಸರ್ಕಾರ ಮುಂದೆ ಬರುತ್ತೆ. ಹಾಗಿದ್ರೆ ಈಗ 3ನೇ ಸ್ಕೀಮ್ ಬಗ್ಗೆ ಮಾತಾಡೋಣ. ಇದನ್ನ ಅನ್ನಭಾಗ್ಯ ಯೋಜನೆ ಅಂತ ಹೇಳ್ತಾರೆ. ಯಾರೆಲ್ಲ ಹಿಂದುಳಿದ ವರ್ಗದ ಕುಟುಂಬಕ್ಕೆ ಸೇರ್ಕೊಂಡಿದಾರೋ, ಫೈನಾನ್ಷಿಯಲ್ ಸಪೋರ್ಟ್ ಇಲ್ವೋ, ಅವರ ಫ್ಯಾಮಿಲಿಲಿ ತುಂಬಾ ಜನ ಇದ್ದು ಅವ್ರಿಗೆ ತುಂಬಾ ಕಷ್ಟಗಳಿದೆ ಅಂತಂದ್ರೆ ಅವರಿಗೆ ಈ ಒಂದು ಅನ್ನಭಾಗ್ಯ ಯೋಜನೆ ಕೊಡಲಾಗತ್ತೆ. ಸೊ ಇಲ್ಲಿ ನಿಮ್ಗೆ ಪ್ರತಿ ತಿಂಗಳು 10 kg ಅಕ್ಕಿಯನ್ನ ನಿಮ್ಗೆ ಕೊಡ್ತಾರೆ. ಸೊ ಇನ್ ಕೇಸ್ ಆ 10 kg ಅಕ್ಕಿ ನಿಮ್ಗೆ ಸಿಕ್ತಿಲ್ಲ ಅಂತಂದ್ರೆ 1 kg ಅಕ್ಕಿಗೆ 34 ರೂಪಾಯಿ ಅಂತಂದ್ರೆ ಆ 10 kg ಅಕ್ಕಿಗೆ 340 ರೂಪಾಯಿ ಆಗುತ್ತೆ. ಸೊ ಆ 340 ರೂಪಾಯಿ ಏನಿರುತ್ತೆ ಅದನ್ನ ನಿಮ್ಮ ಬ್ಯಾಂಕ್ಗೆ ಕ್ರೆಡಿಟ್ ಮಾಡ್ತಾರೆ. ಇದನ್ನು ಕೂಡ ಸರ್ಕಾರನೇ ನೋಡ್ಕೊಳ್ತಿರೋದು. ಹಾಗಿದ್ರೆ ಈ ಅನ್ನಭಾಗ್ಯ ಯೋಜನೆಯನ್ನ ಹೇಗೆ ಪಡೆದುಕೊಳ್ಳೋದು? ವೆರಿ ಸಿಂಪಲ್. ಸೊ ನೀವ್ ಎಲ್ಲಿ ವಾಸವಾಗಿರ್ತೀರೋ ಅಲ್ಲಿ ಹೋಗಿ ಒಂದು ಲೋಕಲ್ ರೇಷನ್ ಶಾಪ್ ಇರುತ್ತೆ. ಸೊ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ನೀವು ಕೊಡ್ಬೇಕಾಗತ್ತೆ. ಸೊ ಅಲ್ಲಿರುವಂತಹ ಬಯೋಮೆಟ್ರಿಕ್ ಮೆಷಿನ್ ಕನ್ಫರ್ಮ್ ಮಾಡುತ್ತೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀರಾ ಅಂತ. ಎಷ್ಟು ಜನ ನಿಮ್ಮ ಫ್ಯಾಮಿಲಿ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಎಷ್ಟು kg ಅಕ್ಕಿಯನ್ನ ಕೊಡ್ಬೇಕು ಅಂತ. ಸೊ ಈ ಒಂದು ಬೆನಿಫಿಟ್ ಸಹ ಸರ್ಕಾರದಿಂದ ಇಷ್ಟು ದಿನಗಳು ಕೂಡ ಬರ್ತಾ ಇತ್ತು. ಸೊ 4ನೇ ಯೋಜನೆ ಬಗ್ಗೆ ನಾನ್ ಮಾತಾಡ್ತಿರುವಂತದ್ದು ಒಂದು ಯುವ ಪೀಳಿಗೆಗೆ ತುಂಬಾ ಮುಖ್ಯಕರವಾದದ್ದು. ಹೌದು, ಯುವ ನಿಧಿ ಯೋಜನೆ. ಸೊ ಈ ಒಂದು ಯೋಜನೆ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂತಂದ್ರೆ 2022 ಹಾಗೂ 2023 ಅಲ್ಲಿ ಯಾರೆಲ್ಲ ಪಾಸ್ ಔಟ್ ಆಗಿರ್ತಾರೋ, ಅದರಲ್ಲೂ ಡಿಗ್ರಿ ಯಾರು ಮುಗಿಸಿರ್ತಾರೆ ಮತ್ತೆ ಡಿಪ್ಲೊಮಾ ಯಾರು ಮುಗಿಸಿರ್ತಾರೆ ಅಂತಹ ವಿದ್ಯಾರ್ಥಿಗಳು ಈ 6 ತಿಂಗಳಲ್ಲಿ ನಿರುದ್ಯೋಗಿಗಳಾಗಿರ್ತಾರೆ. ಅಂದ್ರೆ ಅವರ ಎಜುಕೇಶನ್ ಮುಗಿಸಾದ್ಮೇಲೂ ಸಹ ಅವ್ರಿಗೆಲ್ಲೂ ಕೆಲಸ ಸಿಕ್ಕಿರಲ್ಲ. ಸೊ ಅಂತ ಸಂದರ್ಭದಲ್ಲಿ ಸರ್ಕಾರ ಇಂತ ಒಂದು ಯುವ ಪೀಳಿಗೆಗೆ ಸಹಾಯ ಆಗ್ಬೇಕು ಅಂತ ಈ ಯುವ ನಿಧಿ ಯೋಜನೆಯನ್ನ ಜಾರಿಗೆ ತಗೊಂಡ್ ಬಂತು. ಸೊ ಇಲ್ಲಿ ಯಾರೆಲ್ಲ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರ್ತಾರೆ ಅವ್ರಿಗೆ ಪ್ರತಿ ತಿಂಗಳು 3,000 ಅಕೌಂಟ್ ಬರುತ್ತೆ.
ಯಾರೆಲ್ಲ ಡಿಪ್ಲೊಮಾನ ಕಂಪ್ಲೀಟ್ ಮಾಡಿರ್ತಾರೆ ಅವ್ರಿಗೆ 1500 ಪ್ರತಿ ತಿಂಗಳು ಅಕೌಂಟ್ಗೆ ಬರುತ್ತೆ. ಅಂದ್ರೆ 2 ಇಯರ್ಸ್ ವರೆಗೂ ಯುವ ಪೀಳಿಗೆಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಸ್ಟ್ರಾಂಗ್ ಆಗ್ಬೇಕು ಅಂತ ಸರ್ಕಾರ ಈ ಯೋಜನೆಯನ್ನ ತಗೊಂಡ್ ಬಂತು. ತುಂಬಾ ಜನ ಸ್ಟೂಡೆಂಟ್ಸ್ಗೆ ಇದರಿಂದ ಸಹಾಯ ಆಗ್ತಿದೆ. ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಒಂದು ವಿಡಿಯೋನ ಹಾಕಿದ್ದೀನಿ. ಸಮಯ ಸಿಕ್ಕಾಗ ನೀವು ಹೋಗಿ ನೋಡ್ಕೊಳ್ಬಹುದು. ಅಂದ್ರೆ ಯಾವ ಪೋರ್ಟಲ್ ಅಲ್ಲಿ ನೀವು ಅಪ್ಲೈ ಮಾಡಬೇಕು, ಯಾವ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು, ಈ ತರ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಖಂಡಿತವಾಗ್ಲೂ ಕ್ಲಿಯರ್ ಆಗುತ್ತೆ. ನೆನಪಿರ್ಲಿ, 2022 ಹಾಗೂ 23 ಅಲ್ಲಿ ಪಾಸ್ ಔಟ್ ಆಗಿರುವಂತಹ ವಿದ್ಯಾರ್ಥಿಗಳು ನೀವೇನಾದ್ರೂ ಅನ್ಎಂಪ್ಲಾಯ್ಡ್ ಆಗಿದ್ದೀರಾ ಅಂತಂದ್ರೆ ಈ ಯುವ ನಿಧಿ ಯೋಜನೆ ಖಂಡಿತವಾಗ್ಲೂ ನಿಮ್ಗೆ ಸಹಾಯ ಮಾಡುತ್ತೆ. ಈಗ ನಾನ್ ಮಾತಾಡ್ತಿರೋ 5ನೇ ಸ್ಕೀಮ್ ನ ಹೆಸರು ಬಂದು ಉಚಿತ ಪ್ರಯಾಣ. ಹೌದು, ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಮಹಿಳೆಗೂ ಸಹ ಈ ಒಂದು ಸ್ಕೀಮ್ ಇಂದ ತುಂಬಾ ಸಹಾಯ ಆಯಿತು. ಅಂದ್ರೆ ಕರ್ನಾಟಕದಾದ್ಯಂತ ನೀವೆಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಿಮಗೆ ಖಂಡಿತವಾಗ್ಲೂ ಬಸ್ ಚಾರ್ಜಸ್ ಇರೋದಿಲ್ಲ. ನಿಮ್ಮ ಆಧಾರ್ ಕಾರ್ಡ್ ಹಾಗೂ ವೋಟರ್ ಐಡಿ ಕಾರ್ಡ್ ನ ನೀವು ತೋರಿಸಬೇಕಾಗತ್ತೆ. ನಿಮ್ಗೆ ಯಾವುದೇ ರೀತಿಯಾದಂತಹ ಬಸ್ ಚಾರ್ಜಸ್ ಇರಲ್ಲ. ಇದು ಕೇವಲ ಬೆಂಗಳೂರು ಸುತ್ತಮುತ್ತ ಮಾತ್ರ ಅಲ್ಲ. ಇವತ್ತು ನಾನು ಬೆಂಗಳೂರಿಂದ ಹಂಪಿ, ಶಿವಮೊಗ್ಗ, ಗುಲ್ಬರ್ಗ ಎಲ್ಲಾದ್ರೂ ಕರ್ನಾಟಕದಾದ್ಯಂತ ನಾನು ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಹೆಣ್ಣು ಮಕ್ಕಳಿಗೆ ಬಸ್ ಚಾರ್ಜಸ್ ಇರೋದಿಲ್ಲ. ಕಂಪ್ಲೀಟ್ಲಿ ಝೀರೋ. ಕೇವಲ ನಿಮ್ಮ ಒಂದು ಐಡೆಂಟಿಟಿ ಪ್ರೂಫ್ ಅನ್ನ ನೀವು ತೋರಿಸಬೇಕಾಗತ್ತೆ. ಸೊ ಈ ಒಂದು ಸ್ಕೀಮ್ ಅನ್ನ ಸರ್ಕಾರ ಕರ್ನಾಟಕದ ಜನತೆಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದ ಹಾಗೆ ಪ್ರತಿಯೊಬ್ಬರಿಗೂ ಸಹ ತುಂಬಾನೇ ಸಹಾಯ ಆಯ್ತು. ಸ್ನೇಹಿತರೆ, ಟಾಪ್ 5 ಯೋಜನೆ ಬಗ್ಗೆ ನಾನ್ ನಿಮ್ಗೆ ತಿಳಿಸ್ಕೊಟ್ಟೆ. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿರೋ ವಿಡಿಯೋ ಸಹ ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಇದೆ. ಹಾಗಿದ್ರೆ ಈ ಒಂದು ಯೋಜನೆ ಸರ್ಕಾರ ಚೇಂಜ್ ಆಗ್ತಿದ್ದ ಹಾಗೆ ಕಂಟಿನ್ಯೂ ಆಗುತ್ತಾ ಅಥವಾ ಸ್ಟಾಪ್ ಆಗುತ್ತಾ? ಹೌದು, ಇಂತ ಊಹಾಪೋಹಗಳು ಎಲ್ಲಾ ಕಡೆ ಹರಿದಾಡ್ತಿದೆ. ನಾವೀಗ ಒಬ್ಬರಿಗೆ ವೋಟ್ ಮಾಡ್ತಿದೀವಿ ಅಥವಾ ಒಂದು ರೆಸ್ಪಾನ್ಸಿಬಲ್ ನ ಲೀಡರ್ ನ ತಗೊಂಡ್ ಬರ್ತಿದೀವಿ ಅಂತಂದ್ರೆ ಸರ್ಕಾರ ನಮ್ಮ ಸಾರ್ವಜನಿಕರಿಗೆ ಏನ್ ಮಾಡತ್ತೆ, ಹಿಂದುಳಿದ ವರ್ಗವನ್ನ ಹೇಗೆ ಮುಂದೆ ತಗೊಂಡ್ ಬರುತ್ತೆ, ಹಾಗೆ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಮಹಿಳೆಯರಿಗೆ ಯಾವ ರೀತಿ ಯೋಜನೆಯನ್ನ ಕೊಡುತ್ತೆ ಅನ್ನೋದನ್ನ ಪ್ರತಿಯೊಬ್ರು ಸಹ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಇದು ವೆರಿ ಮಚ್ ಕಾಮನ್. ಈ ಎಲ್ಲಾ ಯೋಜನೆಗಳಿಂದ ಕಾಮನ್ ಪೀಪಲ್ ಅಂದ್ರೆ ಪಬ್ಲಿಕ್ ಗೆ ಎಷ್ಟು ಸಹಾಯ ಆಗ್ತಿದೆ, ಇನ್ನು ಯಾವ ಯಾವ ಯೋಜನೆಗಳು ಬೆಳಕಿಗೆ ಬರಬೇಕು, ಹಿಂದುಳಿದ ವರ್ಗವನ್ನ ಒಂದು ಸ್ಟೇಜ್ ಕರ್ಕೊಂಡ್ ಬರೋದಕ್ಕೆ ಸರ್ಕಾರ ಎಷ್ಟು ಸಪೋರ್ಟ್ ಮಾಡಬೇಕು, ಈ ಎಲ್ಲಾ ಯೋಜನೆಗಳಿಂದ ಕಾಮನ್ ಪೀಪಲ್ ಅಂದ್ರೆ ಪಬ್ಲಿಕ್ ಗೆ ಎಷ್ಟು ಸಹಾಯ ಆಗ್ತಿದೆ, ಇನ್ನು ಯಾವ ಯಾವ ಯೋಜನೆಗಳು ಬೆಳಕಿಗೆ ಬರಬೇಕು, ಹಾಗೇನೆ ಹಿಂದುಳಿದ ವರ್ಗವನ್ನ ಒಂದು ಸ್ಟೇಜ್ ಗೆ ಕರ್ಕೊಂಡ್ ಬರೋದಕ್ಕೆ, ಹಾಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಕೊಡೋದಕ್ಕೆ, ಹಾಗೆ ಅವ್ರಿಗೊಂದು ಬ್ರೈಟ್ ಫ್ಯೂಚರ್ ಅನ್ನ ರೂಪಿಸ್ಕೊಳ್ಳೋದಕ್ಕೆ ಸರ್ಕಾರ ಯಾವ ರೀತಿ ಸಹಾಯ ಮಾಡಬೇಕು. ಒಂದು ಪಕ್ಷ ಸರ್ಕಾರ ಏನಾದ್ರೂ ಬದಲಾಯಿತು ಅಂತಂದ್ರೆ ಈಗ ಬರ್ತಿರೋ ಯೋಜನೆಗಳು ಇರತ್ತಾ ಅಥವಾ ನಿಂತು ಹೋಗುತ್ತಾ ಅನ್ನೋದು ಕೇವಲ ಊಹಾಪೋಹ. ಇಂಥದ್ರ ಬಗ್ಗೆ ದಯವಿಟ್ಟು ಗಮನ ಕೊಡ್ಬೇಡಿ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರೂ ಸಹ ಹಿಂದುಳಿದ ವರ್ಗಕ್ಕೆ ಹಾಗೂ ಕಾಮನ್ ಪಬ್ಲಿಕ್ಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ನಿಮ್ಗೆ ಯಾವ ಸರ್ಕಾರ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ತಿಳಿಸಿ. ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ನೀವು ಒಂದು ಜವಾಬ್ದಾರಿಯಿಂದ ವೋಟ್ ಮಾಡಿದೀರಾ ಅಂತ ನಾನು ಅನ್ಕೊಳ್ತೀನಿ. ಹಾಗೆ ಒಂದು ರೈಟ್ ಲೀಡರ್ ನ ಚೂಸ್ ಮಾಡುವಂತಹ ಅರ್ಹತೆ ಸಹ ನಮ್ಗಿದೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಹಾಗೆ ಫ್ರೀಡಮ್ ಆಪ್ ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲಿ 1000ಕ್ಕೂ ಹೆಚ್ಚಿನ ಕೋರ್ಸ್ಗಳಿದೆ. ಫಿನಾನ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಹಾಗೆ ಬಿಸ್ನೆಸ್ ಆಗಿರ್ಬೋದು. ಯಾವ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿರ್ತಾರೋ ಆ ಮೆಂಟರ್ಸ್ ನಿಮ್ಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ಮುಂದೆ ಬರ್ತೀನಿ. ಹಾಗೆ ನೆನಪಿರ್ಲಿ, ನಿಮ್ಗೆ ಯಾವ ಸಬ್ಜೆಕ್ಟ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ನಾನು ಮುಂದೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.